ಅವ್ರ ಹೆಸರು ಹೇಳ್ತಾ ಇಲ್ಲ, ಅವ್ರ ಬ್ಯಾಚ್ ನಂಬರ್ ಹೇಳ್ತಾ ಇಲ್ಲ. ಒಬ್ಬೊಬ್ರು ಕೇಳಿ, ನೀವು ಕೇಳೋ ಕ್ವಶನ್ಗೆಲ್ಲ ಉತ್ತರ ಹೇಳ್ತೀವಿ. ಹೆಸರು ಬ್ಯಾಚ್ ನಂಬರ್ ಅಂತ ಈಗ ಇವ್ರು ಕರ್ಕೊಂಡು ಬಂದಿದ್ರಲ್ಲ ಅದನ್ನ ಫಾರ್ವರ್ಡ್ ಮಾಡೋಣ. ಮಹೇಶ್ ಅಂತ ಒಬ್ಬೊಬ್ರು ಕೇಳಿ ನಿಮ್ಮನ್ನ ಪ್ರವೋಕ್ ಮಾಡಿ ಮಾತಾಡೋ ಅವಶ್ಯಕತೆ ಇಲ್ಲ. ನಿಧಾನವಾಗಿ ಕೇಳಿ, ನಿಧಾನವಾಗಿ ಹೇಳ್ತೀನಿ. ಕಂಪ್ಲೇಂಟ್ ಕೊಡಿ, 100 ಸತಿ ಹೇಳಿದೀನಿ ನಾನು. ಕಂಪ್ಲೇಂಟ್ ಕೊಡಿ ನೋಡು. ನನಗೆ ಏನ್ ಗೊತ್ತಾ, ಇದಕ್ಕೆ ಟೈಮ್ ಬೇಕಾಗುತ್ತೆ. ಎಷ್ಟೋ ವರ್ಷಗಳಿಂದ ಆಗಿದೆ. ನಾನು ಮೆಸೇಜ್ ಹಾಕಿರೋದು ಏನಕ್ಕಂದ್ರೆ, ಶನಿವಾರ ಭಾನುವಾರ ಬೆಂಗಳೂರಿನ ಪ್ರತಿ ಸ್ಟೇಷನ್ ಅಲ್ಲೂ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನಮ್ಗೆ ಬರ್ತಾ ಇರೋ ನಾವು ಯಾವ್ದಾದ್ರು ಮೊನ್ನೆ ಆಮೇಲೆ ಡಿಸಿ ಕೊಟ್ಟಿದ್ದೀವಿ, ಎಲ್ಲ ಸ್ಟೇಷನ್ ಕೊಟ್ಟಿದ್ದೀವಿ ಸರೌಂಡಿಂಗ್. ನಮ್ದು ಇಂಬಾಗ ಕೊಟ್ಟಿರೋದು ಈ ಮೂಲಕ ತಿಳಿಸಿದರೆ ಮಾನ್ಯ ಮೇಲಾಧಿಕಾರಿ ಕಚೇರಿಗೆ ಸಲ್ಲಿಸಿರುವ ದೂರು ಅರ್ಜಿಯನ್ನು ಸಮುಚಿತ ಮಾರ್ಗದಲ್ಲಿ ಪಡೆದುಕೊಂಡು ಪರಿಶೀಲಿಸುತ್ತೇವೆ. ನೀವು ನೀಡಿರುವ ದೂರು ಅರ್ಜಿಯು ಕುರಿತು ಠಾಣಾ ದಾಖಲೆಗಳನ್ನು ಪರಿಶೀಲಿಸುವುದಿಲ್ಲ. ಮಧ್ಯವರ್ತಿಗಳು ಬೀದಿ ಬದಿ ವ್ಯಾಪಾರಸ್ಥರಿಂದ ಒತ್ತಾಯ ಪೂರ್ವಕವಾಗಿ ಹಣ ವಸೂಲಿ ದಂಧೆಯಲ್ಲಿ ತೊಡಗಿರುವ ಬಗ್ಗೆ ತಿಳಿಸಿರುತ್ತೀರಿ. ಈ ಬಗ್ಗೆ ಠಾಣೆಯ ಎಲ್ಲ ಸಿಬ್ಬಂದಿಗಳ ಹಾಜರಾತಿಯಲ್ಲಿ ಸೂಕ್ತ ತಿಳುವಳಿಕೆಯನ್ನು ನೀಡಿರುತ್ತದೆ ಮತ್ತು ಈ ಬಗ್ಗೆ ಬೀದಿ ಬದಿ ವ್ಯಾಪಾರಸ್ಥರಿಂದ ಮಾಹಿತಿ ಕಲೆ ಹಾಕಿ ಬೀದಿ ಬದಿ ವ್ಯಾಪಾರಸ್ಥರಿಂದ ಯಾರಾದರೂ ಮಧ್ಯವರ್ತಿಗಳು ಹಣ ವಸೂಲಿ ಮಾಡುತ್ತಿರುವ ಬಗ್ಗೆ ಕಂಡು ಬಂದಲ್ಲಿ ಅಂತಹ ವ್ಯಕ್ತಿಗಳನ್ನು ಠಾಣೆಗೆ ಕರೆಕೊಂಡು ಹಾಜರುಪಡಿಸಲು ಸೂಚಿಸುತ್ತೆ. ನೀವು ನೀಡಿರುವ ದೂರು ಅರ್ಜಿಯನ್ನು ಮುಕ್ತಾಯ ಮಾಡಲಾಗುವುದು. ಈ ಮೂಲಕ ಅಂಜಲಿ ಅವರು ಕೊಟ್ಟಿದೆ. ಇದು ಸೇಮ್ ಜಯನಗರ ನಾನು ಅದೇ ಹೇಳಿದ್ದು. ಡಿಸಿಪಿ ಕಳಿಸಿದ ಸರ್, ಅದು ಡಿಸಿಪಿ ಕಳಿಸಿದೆ, ಡಿಸಿ ಕಮಿಷನ್ ಕಳಿಸಿದೆ, ಅದು ವಿಡಿಯೋ ಸಮೇತ ಕಳಿಸಿದ್ವಿ. ಸರ್ ನಮಸ್ಕಾರ ಸರ್. ಕೂಲಾಗಿ ಮಾತಾಡಿ. ಓಕೆ, ಯಾರು ಮಂಜುನಾಥ್ ಅವರಿದ್ದಾರೆ, ಮತ್ತೆ ಮರಾಠಿ ಅವರಿದ್ದಾರೆ ಸರ್, ಮತ್ತೆ ಇನ್ಸ್ಪೆಕ್ಟರ್ ಮಾತಾಡಿ. ಮಾಡಲ್ಲ, ಮೊಬೈಲ್ ಮಾಡಲ್ಲ, ಲೈನ್ನಲ್ಲಿ ಮಾತಾಡಿ. ಸರ್ ನಮಸ್ಕಾರ. ನಿಮ್ಗೊಂದು ಅದೇನು ಗೊತ್ತಾ ಸರ್, ನಾನು ಹೇಳ್ತೀನಿ, ಹಿನ್ನೆಲೆ ಹೇಳ್ತೀನಿ. ಇತ್ತೀಚೆಗೆ ಒಂದು 4-5 ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಬೇರೆ ಬೇರೆ ಕಡೆ ಇದೇ ಥರ ಶನಿವಾರ ಭಾನುವಾರ ಬಂದರೆ ಸಾಕು, ಈ ಅಂಗಡಿಗಳ ಹತ್ರ ನಾನು ಬೀದಿ ಬೇರೆ ವ್ಯಾಪಾರ ಅಂತ ಹಾಕಿದ್ದೀನಿ, ಬಟ್ ಎಲ್ಲ ಅಂಗಡಿಗಳಿಗೆ ಹೋಗ್ತಾರೆ, ಮತ್ತು ಟೀ ಸ್ಟಾಲ್ ಅದೆಲ್ಲ ಇರ್ತಾವಲ್ಲ, ಎಲ್ಲ ಕಡೆ ಹೋಗ್ಬಿಟ್ಟು ಸುಲಿಗೆ ಮಾಡಿರೋದು ನಿರಂತರವಾಗಿ ನಡೀತಾ ಇದೆ. ನಿನ್ನೆ ತಾನೇ ಬೇರೆ ಒಂದು ಪ್ರಕರಣದನ್ನು ನೀವು ಲೈವ್ ನೋಡಿದ್ರೆ ಗೊತ್ತಿರುತ್ತೆ, ನಮ್ಮ ಫೇಸ್ಬುಕ್ಕಲ್ಲಿ ಇದೆ. ನಾನೇ ಅದ್ರ ಬಗ್ಗೆ ಕಮೆಂಟು ಹಾಕಿದ್ದೆ, ಶಿವಮೊಗ್ಗದ ಈಗ ಇದ್ರ ಬಗ್ಗೆ ಕಡಿವಾಣ ಹಾಕೋಕ್ಕೆ ನಿಮಗೆ ನಾನು ಒಂದು ಮನವಿ ಹಾಕಿದ್ದೆ. ಬಟ್ ಇನ್ ಮೀನ್ ಟೈಮ್ ನಮ್ಮ ಇನ್ನೊಂದು ತಂಡದವರು ಹೋಗುವಾಗಲೇ ಅವ್ರಿಗೆ ಕಾಣಿಸಿದೆ ಇದರಲ್ಲಿ ಎಲ್ಲಪ್ಪ ಅದಾಗಿರೋದು ಇಲ್ಲ, ಇದು ಪೊಲೀಸ್ ಸ್ಟೇಷನ್ ಹಿಂಭಾಗ. ಓಕೆ, ಸೊ ಹಾಗಾಗಿ ಇದು ನಿಲ್ಬೇಕು ಅನ್ನೋದು ನಮ್ಮ ಒಂದು ಆಶಯ. ಯಾಕಂದ್ರೆ ಇದು ಏನು ಸಾರ್ವಜನಿಕ ಇದರಿಂದನೂ ಅಷ್ಟೇ, ಮತ್ತೆ ಕಾನೂನು ಎಲ್ರಿಗೂ ಒಂದೇ ಆದ್ರಿಂದ ಪೊಲೀಸ್ ಆಗಲಿ ಯಾರೇ ಆಗಲಿ ಇದು ಸುಲಿಗೆನೇ ಆಗುತ್ತೆ. ಯಾವುದೇ ರೀತಿಯಲ್ಲಿ ತಗೊಳ್ಳಿ, ಅವರು ಕಾನೂನು ರೀತಿಯ ತಪ್ಪಾಗತ್ತೆ. ಅವ್ರಿಗಂತ ಸ್ಪೆಷಲ್ ಶೀಲ್ಡ್ ಇರೋದಿಲ್ಲ ಅಲ್ವಾ ಕಾನೂನಲ್ಲಿ. ಸೊ ಅದಕ್ಕೆ ಒಂದು ಇದು ದೂರು ಕೊಟ್ಟು ಹೋಗ್ತೀವಿ ನಾವು. ಓಕೆ, ಹೌದು ಇಲ್ಲ, ನಮಗೂ ಗೊತ್ತಿದೆ. ಏನಂದ್ರೆ ತಕ್ಷಣದಲ್ಲಿ ಇದೆಲ್ಲ ಯಾವುದು ನಿಲ್ಸಕ್ಕಾಗಲ್ಲ, ನಮಗೂ ಅದ್ರ ಬಗ್ಗೆ ಅರಿವಿದೆ. ಆದರೆ ಗ್ರ್ಯಾಜುವಲ್ ಆಗಾದ್ರೂ ಇಟ್ ವಿಲ್ ಟೇಕ್ ಲಿಟಲ್ ಟೈಮ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆದರೆ ಇದು ಕಡಿಮೆ ಆಗಬೇಕು, ನಿಲ್ಲಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಸರ್. ಓಕೆ, ಹೇಳಿ ಸರ್. ಆಯ್ತು, ಒಂದು ಕೊಟ್ಟು ಹೋಗಿರ್ತೀವಿ. ಓಕೆ ಸರ್, ನೀವು ಬರೀತೀರಾ? ಬರ್ರಿ ಬನ್ನಿ, ಒಂದು ಒಂದು ಲೆವಿಟ್ ಮಾಡ್ಬಿಟ್ಟು ಅಲ್ಲ ಬರೀ ಬನ್ನಿ, ನಾನು ಮಾತಾಡ್ತೀನಿ, ನೀವು ದೂರ ಕೊಟ್ಟು ಹೋಗ್ಬೇಕು. ಸರ್ ಬರ್ತೀವಿ ಸರ್, ಕೊಡ್ತೀವಿ. ಈಗ ತಗೋತೀನಿ ಸರ್. ಏನು ಕೇಳಿದ್ರೆ ಅದು ಬರೀ ಸರ್
ಸ್ನೇಹಿತರು ನಮಸ್ಕಾರ. ಈಗ ನಾವು ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಇದ್ದೀವಿ. ಎಷ್ಟು ಗಂಟೆ ಇವಾಗ? 10 ಗಂಟೆ. ನಾನು ಆ್ಯಕ್ಚುಲಿ ಹಾಗೆ ನನಗೆ ಕಾಲ್ ಬಂತು, ಎದ್ದು ಬಂದೆ. ಹಾಗೇನೆ ಒಂದು ಮಾಮೂಲಿ ಡ್ರೆಸ್ಸಲ್ಲಿದ್ದೆ, ಒಂದು ಪ್ಯಾಂಟ್ ಹಾಕ್ಕೊಂಡು ಬಂದ್ಬಿಟ್ಟೆ ಅಷ್ಟೇ. ಇಲ್ಲಿ ನಮಗೆ ತುಂಬ ಒಂದು 2 ತಿಂಗಳಿಂದ ಬೇರೆ ಬೇರೆ ಪೊಲೀಸ್ ಠಾಣಾ ವ್ಯಾಪ್ತಿಗಳಿಂದ ಬರ್ತಾ ಇರೋ ದೂರುಗಳು ಏನಂದರೆ ಸಾರ್ವಜನಿಕರಿಂದ ಶನಿವಾರ ಭಾನುವಾರ ಆದರೆ ಸಾಕು ಎಲ್ಲ ಕಡೆ ಈ ಹೊಯ್ಸಳ, ಚೀತಾ ಮತ್ತು ಖಾಸಗಿ ವೆಹಿಕಲ್ಗಳಲ್ಲಿ ಪೊಲೀಸ್ ಸ್ಟಿಕ್ಕರ್ ಅಂತ ಹಾಕ್ಕೊಂಡು ಬೀದಿ ಬದಿ ವ್ಯಾಪಾರಿಗಳು ಅಂದರೆ ಬದಿ ಬೀದಿ ವ್ಯಾಪಾರ ಇವರಲ್ಲ, ತಳ್ಳಗಾಡಿಯವರಲ್ಲ, ಹೋಟ್ಲುಗಳು, ಅಂಗಡಿಗಳು, ಆಮೇಲೆ ಈ ಮಸಾಲೆ ದೋಸೆ ಇದೆಲ್ಲ ಹಾಕ್ತಾರೆ ಸಾಯಂಕಾಲ ರಾತ್ರಿ ಹೊತ್ತು 10 ಗಂಟೆಗೆ. ಅವ್ರ ಹತ್ರ ಹೋಗೋದು, ಅಲ್ಲಿ ನಿಲ್ಲೋದು, ಅವ್ರು ತಂದು ದುಡ್ಡು ಕೊಡೋದು. ನಾವು ದೂರು ಕೊಟ್ಟ ತಕ್ಷಣ ಏನಂತಾರೆ ಅಂದರೆ ಅವ್ರು ಏನೋ ಹಳೇದು ಬಾಕಿ ಕೊಡೋದಿತ್ತು, ಅದಕ್ಕೆ ದುಡ್ಡು ತಂದು ಕೊಟ್ಟರು. ಈ ಸಮಜಾಯಿಸಿ ನಿರಂತರ ಕೊಟ್ಕೊಂಡು ಬರ್ತಾ ಇದ್ದಾರೆ. ಆಯ್ತಾಯ್ತಾ, ಅಲ್ಲಿ ಹೋಗೋಣ ಬನ್ನಿ. ಅಲ್ಲಿ ಕಾಣಿಸುತ್ತೆ ಬೋರ್ಡ್, ಬನ್ನಿ. ಇದು ನಿರಂತರವಾಗಿ ಈಗಿಂದ ಅಲ್ಲ, ಎಷ್ಟೋ ವರ್ಷಗಳು ಏನು ಅಲ್ಲ, ಎಷ್ಟೋ ಬೇಡಪ್ಪ, ಎಲ್ಲ ಕಾಣಿಸೋದು ನೀವಿರಿ. ಎಷ್ಟೋ ವರ್ಷಗಳಿಂದ ಇದು ನಡ್ಕೊಂಡು ಬರ್ತಾನೆ ಇದೆ. ಆದರೆ ಯಾವ ರಾಜಕೀಯ ಪಕ್ಷ ಆಗಲಿ ಯಾರಾಗಲಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಡಲ್ಲ. ಯಾಕಂದ್ರೆ ಎಲ್ಲರೂ ಹ್ಯಾಂಡ್ ಟು ಗ್ಲೌವ್ ಅಂತೀವಲ್ಲ. ಬೆಳಿ ಸರ್, ಮರಾಠ ಇದೆ ಸ್ವಲ್ಪ ಮರಾಠ ಇದೆ. ಮಂಜುನಾಥ್ ಪ್ಲೀಸ್ ಬನ್ನಿ ಈ ಕಡೆ. ದಾರಿಯಲ್ಲಿ ನಿಲ್ಬೇಡಿ, ಈ ಕಡೆ ಬನ್ನಿ. ಅಡ್ಡ ಇದ್ರೆ ಏನಲ್ಲಿ ಬೋರ್ಡ್ ಕಾಣಿಸಲ್ಲ, ಕುಮಾರಸ್ವಾಮಿ ಲೇಔಟ್ ಅಂತ ಕಾಣಿಸಲ್ಲ. ಏನು ಪ್ರತಿಯೊಂದು ಲೆಟರ್ ಕಾಣಿಸ್ಬೇಕಲ್ಲಿ. ಸಣ್ಣ ವಿಚಾರಕ್ಕೆ ಇದು ಮಾಡಬೇಡಿ. ಓಕೆ, ಈಗ ವಿಚಾರ ಇಷ್ಟೇ, ಇದಕ್ಕೆ ಕಡಿವಾಣ ಯಾವುದೇ. ಈಗ ನೋಡಿ ಎಷ್ಟು ಅಂಗಡಿಗಳು ಓಪನ್ ಇದೆ. ಇವರು ಸಾಯಂಕಾಲ ಆದರೆ ಸಾಕು ಚೀತಾ, ಹೊಯ್ಸಳ ಮತ್ತು ಅವರು ಖಾಸಗಿ ವೆಹಿಕಲ್ ಮೇಲೆ ಪೊಲೀಸ್ ಸ್ಟಿಕ್ಕರ್ ಹಾಕೋದು. ಏನು ನಾವು ಪೊಲೀಸರು ಅನ್ನೋದು ಒಂದು ಅಹಂಭಾವ ಅವರಿಗೆ. ನಾವು ಏನು ಮಾಡಿದ್ರು ನಡೆಯುತ್ತೆ, ಯಾರು ಕೇಳಲ್ಲ ಅಂತ. ಪ್ರಶ್ನೆ ಮಾಡಿದರೆ ದಬ್ಬಾಳಿಕೆ, ದೂರು ಕೊಟ್ಟರೆ ಆ ಪ್ರಕರಣ ಮುಚ್ಚ ಹಾಕೋದು. ಇದು ನಿರಂತರವಾಗಿ ನಡೀತಾ ಇದೆ. ನಾನು ಇವತ್ತು ತಾನೇ ಓದಿ ಹೇಳಿದ್ದೀನಿ ಇನ್ಸ್ಪೆಕ್ಟ್ರಿಗೆ, ಕುಮಾರಸ್ವಾಮಿ ಲೇಔಟ್ ಇನ್ಸ್ಪೆಕ್ಟ್ರಿಗೆ ನಾನು 9 ಗಂಟೆಗೆ ಮೆಸೇಜ್ ಹಾಕಿದ್ದೆ. ಅಂದರೆ ನನಗೆ ಈ ಘಟನೆ ನಡೆಯೋದೇ ಗೊತ್ತಿಲ್ಲ ಆ್ಯಕ್ಚುಲಿ, ಫಸ್ಟ್ ಆಫ್ ಆಲ್. ಅದಕ್ಕಿಂತ ಮುಂಚೆ, ಯಾಕಂದರೆ ಶನಿವಾರ ಭಾನುವಾರ ಇದು ನಡೆಯುತ್ತೆ ಅಂತ ನನಗೆ ಗೊತ್ತಿತ್ತು. 9 ಗಂಟೆಗೆ ಮೆಸೇಜ್ ಹಾಕಿದ್ದೀನಿ. ಅವರು ನೋಡಿದ್ದಾರೆ ಅದನ್ನು ಮೆಸೇಜ್. ತಕ್ಷಣ ಮೆಸೇಜ್ ಮಾಡಿ ನನಗೆ 3/4 ಗಂಟೆಯಲ್ಲಿ ಇವಾಗ ಕಾಲ್ ಬಂತು. ಎಷ್ಟು 10 ಕಾಲ್ ಅಲ್ಲ, ಇವಾಗ 11 ಗಂಟೆ 11. ನನಗೆ 1/4 ಗಂಟೆಯಲ್ಲಿ ಇವಾಗ ನನಗೆ ಮೆಸೇಜ್ ಬಂತು. ಇಲ್ಲಿ ಕುಮಾರಸ್ವಾಮಿ ಲೇಔಟ್ ಆಸ್ಪಾಸಲ್ಲಿ ಈ ಥರ ಮಾಡ್ತಾಯಿದ್ರು, ಇಬ್ಬರನ್ನು ನಾವು ಲೈವಲ್ಲಿ ಯಾರು ಅಂತ ಐಡೆಂಟಿಫೈ ಮಾಡಿದ್ದೀವಿ ಅಂತ. ಅಲ್ಲಿ ಹೆಸರು ಹೇಳಿದ್ರು ಅವಾಗ, ಮತ್ತೆ ರಿಪೀಟ್ ಮಾಡಲ್ಲ. ಸೊ ವಿಚಾರ ಏನಂದರೆ, ಈ ಥರ ಕಾನೂನು ಎಲ್ರಿಗೂ ಒಂದೇ, ಇದು ಜ್ಞಾಪಕ ಇರಲಿ. ಈಗ ಪೊಲೀಸರು ಅವರನ್ನು ರಕ್ಷಣೆ ಮಾಡ್ಬೋದು, DCP ಮಾಡ್ಬೋದು ಅಥವಾ ಕಮಿಷನರ್ ಮಾಡ್ಬೋದು. ಆದರೆ ಸುಲಿಗೆ ಮಾಡೋದು ಸುಲಿಗೆನೆ. ಈಗ ನಾವು ಹೋಗಿ ಅಂಗಡಿ ಅವ್ರ ಹತ್ರ ಏನಾದರೂ ಕೊಡಿ 10 ರೂಪಾಯಿ ಅಂತ ಹೇಳಿದ್ರೆ ಏನಾಗುತ್ತೆ, ನಮ್ಮ ಮೇಲೆ ತಕ್ಷಣ 384 ಕೇಸ್ ಬೀಳುತ್ತೆ, ಸುಲಿಗೆ ಪ್ರಕರಣ ದಾಖಲಾಗುತ್ತೆ. ಅದೇ ಥರ ಪೊಲೀಸರು ಇನ್ನೊಂದು ಏನಾಗುತ್ತೆ ಅಂದರೆ, ಅವರ ಇದೇನಿದೆ ಡೆಸಿಗ್ನೇಷನ್, ಅದನ್ನು ದುರ್ಬಳಕೆ ಮಾಡಿಕೊಂಡು ಸುಲಿಗೆ ಮಾಡ್ತಾ ಇದ್ದಾರೆ. ಅಂದರೆ ಒಬ್ಬ ಸರ್ಕಾರಿ ಅಧಿಕಾರಿ ಯಾವ ರೀತಿ ನಡ್ಕೋಬೇಕಾ ಅದನ್ನು ನಡ್ಕೊಳ್ಳೋದೆ ಅವರು. ನಾನು ಒಬ್ಬ ಸರ್ಕಾರಿ, ಇದು ನನಗೆ ಯಾವ ಅಧಿಕಾರಿ, ನನಗೆ ಯಾರು ಪ್ರಶ್ನೆ ಮಾಡೋಂಗಿಲ್ಲ, ನಾನು ಪೊಲೀಸು ಅನ್ನೋ ಒಂದು ಅಹಂಭಾವದಲ್ಲಿ ಹೋಗಿ ಈ ಥರ ಎಲ್ಲ ಕಡೆ ನಾವು ಇದು ಕುಮಾರಸ್ವಾಮಿ ಲೇಔಟ್ ಸ್ಟೇಷನ್ ಅಂತ ಹೇಳಲ್ಲ. ಮೊನ್ನೆ ತಾನೇ ಅಂಜಲಿ, ಜಯನಗರ ಅಧ್ಯಕ್ಷರು ಅಂಜಲಿ ಅವರು ಜಯನಗರ ಪೊಲೀಸ್ ಠಾಣೆಗೆ ಇದೇ ಥರ ದೂರು ಕೊಟ್ಟರೆ ನಾವು ಅವ್ರಿಗೆ ಕರೆದು ತಿಳಿ ಹೇಳ್ತೀವಿ ಅಂತ ಹಿಂಬರ ಕೊಡ್ತಾರೆ. ಏನು ಇವ್ರ ಮಾತು ಕೇಳ್ತಾರೆ ನೋಡಿ. ಎಲ್ಲ ಕೆಳಗಿಂದ ಮೇಲ್ವರೆಗೂ ಸಾಧಾರಣ ಎಲ್ಲರೂ ಒಂದೇ ಇರೋದು. ಏನೋ ಅಪರೂಪಕ್ಕೆ ಒಂದಿಬ್ಬರು ಏನೋ ಪ್ರಾಮಾಣಿಕರಿಗೆ ಸಿಗ್ಬೋದು. ಆದರೆ ಪ್ರಾಮಾಣಿಕರು ಇದ್ದಾಗ ಏನು ಮಾಡ್ತಾರೆ, ಅವರನ್ನು ಬೈಪಾಸ್ ಮಾಡ್ಕೊಂಡು ಹೋಗ್ತಾರೆ. ಈಗ ಸಪೋಸ್ ಇನ್ಸ್ಪೆಕ್ಟರ್ ಪ್ರಾಮಾಣಿಕ ಇದ್ದಾರೆ ಅಂದ್ಕೊಳ್ಳಿ, ಅಲ್ಲಿಗೆ ಹೋಗೋದೇ ಇಲ್ಲ, ಡೈರೆಕ್ಟಾಗಿ DCP ಅಥವಾ SPಗೆ ಹೋಗ್ಬಿಡ್ತಾರೆ ಅವರು. ಸೊ ಈ ಥರ ಈ ನಿರಂತರವಾಗಿ ನಡೀತಾ ಇದೆ ಇದು. ಜನಸಾಮಾನ್ಯರು ಎಚ್ಚೆತ್ಕೊಳ್ಳಿ.
ನಿಮ್ಮ ವ್ಯವಸ್ಥೆ ಸರಿ ಹೋಗ್ಬೇಕಂದ್ರೆ, ಅಂದರೆ ಸಮಾಜದ ಸುಧಾರಣೆ ಆಗಬೇಕಂದ್ರೆ ನಾವು ಕೆಲವು ಕಠಿಣ ನಿರ್ಧಾರಗಳನ್ನು, ನಮ್ಮೇಲೆ ಕೇಸ್ಗಳು ಬೀಳ್ಬೋದು ಗೊತ್ತಿಲ್ಲ. ಈಗ ನೋಡಿ ಇಷ್ಟು ಜನ ಇದ್ದೀವಿ, ಅವ್ರಿಗೆ ಅಧಿಕಾರ ಇದೆ, ಏನು ಬೇಕಾದ್ರೂ ಮಾಡ್ಬೋದು. ಇವಾಗ ನಮ್ಮನ್ನು ಅಲ್ಲಿ ಹೊಡೆಯಕ್ಕೆ ಬಂದ್ರು ಅಂತ ಹೇಳ್ಬೋದು, ಏನು ಬೇಕಾದ್ರೂ ಪ್ರಶ್ನೆ ಮಾಡಿದ್ರು ಇವ್ರಿಗೆ ತಪ್ಪಾಗತ್ತೆ. ಅದೇ ಈಗ ಓಡಿಸಿದ್ರು, ಅದೇ ನೋಡಿ ಎಷ್ಟು ಅಹಂಕಾರ ಇದೆ ನೋಡಿ. ಒಮ್ಮೆ ಅಲ್ಲಿ ಸಾರ್ಥಿಕ್ ಅನ್ನೋರು PSI ಬಂದ್ರು, ಅವ್ರಿಗೆ ಏನು ಅವ್ರ ಜಾಗ ನೋಡಿ, ಅದು ಒಳಗಡೆ ನಾವೇನಲ್ಲಿ ಗಲಾಟೆ ಮಾಡಿದ್ವಿ, ಲೈವ್ ಮಾಡ್ತಾ ಇದ್ದೀವಿ. ನಾವು 1.5 ವರ್ಷ ಹಿಂದೆ ಇದೇ ಜಾಗದಲ್ಲಿ ರಾತ್ರಿ 1:30 ಗಂಟೆಗೆ ಚಿನ್ನ ಕಳ್ತನ ಆದಾಗ ಅದೇ ಜಾಗದಲ್ಲಿ ನಿಂತ್ಕೊಂಡು ಲೈವ್ ಮಾಡಿದ್ದೀವಿ ಒಳಗಡೆ. ಆವಾಗ ಯಾರು ಮಾತಾಡಿಲ್ಲ. ಇಂಥ ಕೆಲವರು ದುರಹಂಕಾರಿ ಆಫೀಸರ್ಸ್ ಇರ್ತಾರೆ. ಸೊ ಇವ್ರಿಗೆ ಏನಂದ್ರೆ ನಾವು ಇರೋದೇ ನಿಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಅನ್ನೋದು ಒಂದು ದುರಹಂಕಾರ ಇರೋದು ಅವರು ಇಳಿಸ್ಕೋಬೇಕು. ಮತ್ತು ಯಾರ್ಯಾರು ಸಿಬ್ಬಂದಿಗಳಿದ್ದಾರೆ ಅವರ ಮೇಲೆ ಇವರಿಗೆ ಹತೋಟಿ ಬೇಕು. ಫಸ್ಟ್ ಆಫ್ ಆಲ್ PSI ಆದವನಿಗೆ ಅವನ ಕೆಳಗಡೆ ಕಾನ್ಸ್ಟೇಬಲ್ ಇರ್ತಾನೆ, ಅವನ ಮೇಲೆ ಹತೋಟಿ ಇರಬೇಕು. ಇವ್ರು ಏನು ಹೇಳ್ಕೊಳ್ಳೋದು ಇವ್ರದ್ದು ಏನೋ ಭಾರಿ ಇದಂತೆ ನಿಷ್ಠಾವಂತ ಏನು ಹೇಳೋದು ಅಲ್ಲ, ಒಬೇಯಿಂಗ್ ದಿ ಆರ್ಡರ್ಸ್ ಆಫ್ ದ ಸೀನಿಯರ್ಸ್ ಅಂತ. ಯಾರು ಇದನ್ನು ಯಾರ್ದು ಇದನ್ನು ಪಾಲಿಸ್ತಾ ಇಲ್ಲ. ಅಲ್ಟಿಮೇಟ್ಲಿ ಏನು ಬೇಕು ಅಂದರೆ ಸರ್ಕಾರದವರೆಗೆ ಕೆಳಗಿನ ಮಟ್ಟದಿಂದ ಮೇಲಿನ ಮಟ್ಟದವರೆಗೆ ಹಣ ತಲುಪಬೇಕು. ಯಾವ ಚಾನಲಲ್ಲಿ ಹೋಗುತ್ತೆ ಅದು ಇಮ್ಮೆಟೀರಿಯಲ್. ಅವ್ನು ಕಾನ್ಸ್ಟೇಬಲ್ ಮಾಡ್ತಾನ, ASI ಮಾಡ್ತಾನ, PSI ಮಾಡ್ತಾನ, ಇನ್ಸ್ಪೆಕ್ಟರ್ ಮಾಡ್ತಾನ, DCP ಮಾಡ್ತಾನ, ಅಥವಾ ACP ಮಾಡ್ತಾನ, ಅಥವಾ ಅಲ್ಲಿ ಹೈಯರ್ ಆಫೀಸರ್ಸ್ ಮಾಡ್ತಾರ, ಅದು ಯಾವುದು ಸಂಬಂಧ ಇಲ್ಲ. ವಿಧಾನಸೌಧದವರೆಗೆ ಕೆಳಗಿನ ಹಂತದಿಂದ ಮೇಲಿನವರೆಗೆ ರೀಚ್ ಆಗಬೇಕು. ಅದೇ ಹಣನ ಮತ್ತೆ ಸಮಾಜ ಹಾಳು ಮಾಡೋಕ್ಕೆ ಇವರು ವಾಪಸ್ ತರಬೇಕು. ಯಾವುದು ಇಲೆಕ್ಷನಲ್ಲಿ ಬಳಸ್ಕೊಂಡು ಇದೆಲ್ಲ ನಡೀತಾ ಇದೆ. ದಯವಿಟ್ಟು ನೀವು ತಿಳ್ಕೊಳ್ಳಿ. ನಿಮ್ಗೆ ಅನ್ಸ್ಬೋದು KRS ಅವ್ರು ಏನೋ ಹುಚ್ಚರ ಥರ ರಾತ್ರಿ ಎಲ್ಲ ಇದು ಮಾಡ್ತಾ ಇರ್ತಾರೆ, ಇಂಥ ಕಾರ್ಯಾಚರಣೆ ಮಾಡ್ತಾರಂತ. ಆದರೆ ನಿಮ್ಮ ಬದುಕು ಒಳ್ಳೇದಾಗಬೇಕಾದ್ರೆ ನೀವು ಇದ್ರ ಬಗ್ಗೆ ತುಂಬ ಗಮನ ಹರಿಸ್ಬೇಕು. ನೀವು ಇದರಲ್ಲಿ ಎಲ್ಲೆಲ್ಲಿ ಅಕ್ರಮ ಕಾಣಿಸುತ್ತಾ ಅದ್ರ ಬಗ್ಗೆ ನೀವು ನಮಗೆ ಮಾಹಿತಿ ಕೊಡಿ. ನೀವು ಮುಂದೆ ಬನ್ನಿ, ನೀವು ದೂರದಾರರಾಗಿ ಅಂತ ಹೇಳ್ತಾ ಇದ್ದೀವಿ. ಮಂಜುನಾಥ್ ಅವರು ಮಾತಾಡೋದ್ರೆ ಮಾತಾಡಿ. ಇವಾಗ ನಾನು ವಿಷಯ ಇದೆ. ನಮಸ್ಕಾರ ಬಂಧುಗಳೇ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪ್ರಾರಂಭದಿಂದನೂ ಅಕ್ರಮ ವಿರುದ್ಧ, ಭ್ರಷ್ಟಾಚಾರ ವಿರುದ್ಧ, ಲಂಚ, ಯಾವುದೇ ಸರ್ಕಾರಿ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಅವರೆಲ್ಲರ ವಿರುದ್ಧ ಇವತ್ತು ನಾವು ಲೈವ್ ವಿಡಿಯೋಗಳನ್ನು ಮಾಡ್ತಾ ಸಾರ್ವಜನಿಕರಿಗೆ ಮುಂದೆ ಇಡ್ತಾ ಇದ್ದೀವಿ. ನಾವು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ದೂರುಗಳನ್ನು ಕೊಡ್ತಾ ಇದ್ದೀವಿ. ಆದರೆ ಇವತ್ತು ವ್ಯವಸ್ಥೆ ಎಷ್ಟೊಂದು ಹದಗೆಟ್ಟೋಗಿದೆ ಅಂತಂದರೆ, ಯಾರು ಭ್ರಷ್ಟಾಚಾರ ಮಾಡ್ತಾರೆ, ಯಾರು ಲಂಚ ತಗೊಳ್ತಾರೆ, ಅದು ಸಂಬಂಧಪಟ್ಟ ಅದರ ಮೇಲಧಿಕಾರಿಗಳೇ ಅವರನ್ನ ರಕ್ಷಣೆಗೆ ಮುಂದಾಗ್ತಾರೆ. ಕಾರಣ ಏನಪ್ಪ ಅಂತಂದರೆ ಅದರ ಫಲಾನುಭವಿಗಳೆಲ್ಲ ಅವರೇ ಆಗಿರ್ತಾರೆ. ಯಾಕಂದರೆ ಅವ್ರೇನು ಕಲೆಕ್ಷನ್ ಮಾಡ್ತಾರೆ ಅದರ ಒಂದು ಭಾಗ ಅವರು ಹೋಗುತ್ತೆ. ಹಾಗಾಗಿ ಇವ್ರನ್ನ ರಕ್ಷಣೆ ಮಾಡೋದಕ್ಕೆ ಮೇಲಧಿಕಾರಿಗಳೇ ಮುಂದಾಗುವಂಥದ್ದು. ಇದುವರೆಗೂ ಪೊಲೀಸ್ ಸ್ಟೇಷನ್ ಅಂತೂ ನಾವಂತೂ ಲೆಕ್ಕನೇ ಇಲ್ಲ. ಎಷ್ಟು ಅಂದರೆ ಇವು ಸಾರ್ವಜನಿಕರು ನೀವು ಪೊಲೀಸ್ನವ್ರನ್ನೇ ಟಾರ್ಗೆಟ್ ಮಾಡ್ತೀರಾ ಅನ್ನೋ ಲೆಕ್ಕ ಕೇಳ್ತಾರೆ. ಆದರೆ ಪೊಲೀಸ್ನವ್ರಿಗೆ ಎಷ್ಟೇ ಇದು ಮಾಡಿದ್ರು ಅದು ಇವತ್ತವರೆಗೂ ಅವರು ಬುದ್ಧಿ ಕಲ್ತಿಲ್ಲ. ಒಳ್ಳೆ ಸಂಬಳ ಬರ್ತಾ ಇದೆ, ಎಲ್ಲ ಇದ್ದಿದ್ರು ಕೂಡ ಇವತ್ತು ಬೀದಿಯಿಂದ ಒಂದು ಕಡೆಯಿಂದ ಭಿಕ್ಷುಕರು ಅನ್ಕೊಳ್ಳಿ, ಇನ್ನೊಂದು ಕಡೆಯಿಂದ ಸುಲಿಗೆ ಮಾಡೋರು ಎದುರಿಸಿ ಬ್ಲಾಕ್ ಮೇಲ್ ಮಾಡಿ ವಸೂಲಿ ಮಾಡೋಂಥದ್ದನ್ನ ಇವತ್ತಿನವರೆಗೂ ಅವ್ರು ಬಿಟ್ಟಿಲ್ಲ. ಮೇಲಾಧಿಕಾರಿಗಳಿಗೆ ದೂರು ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ. ಆದರೂ ಇವತ್ತು ಬಹಳಷ್ಟು ಜನ, 106 ಜನನ್ನ ಪೊಲೀಸ್ನವರು ಕೂಡ ಸಸ್ಪೆಂಡ್ ಮಾಡ್ತಿದ್ದೀವಿ. ಇದಕ್ಕಾಗಿ ನಮ್ಮ ಕಾರ್ಯಕರ್ತರು ಅವ್ರ ಮೇಲೆ ಕೇಸ್ಗಳು ಹಾಕಿಸ್ಕೊಂಡಿದ್ದಾರೆ. ನನ್ನ ಮೇಲೆ ಕೇಸ್ ಇದೆ, ಮರಾಠಿಯವ್ರ ಮೇಲೆ ಕೇಸ್ ಇತ್ತು, ನಮ್ಮ ಹುಡುಗನ ಮೇಲೆ ಕೇಸ್ ಇದೆ, ಧನಂಜಯ ಮೇಲೆ. ಈ ಥರ ಹಲವಾರು ಜನ ಕೇಸು, ನಮ್ಮ ರಾಜ್ಯಾಧ್ಯಕ್ಷ ಸಮೇತ ಕೇಸ್ ಕೊಟ್ಟಿದ್ರು ಕೂಡ, ಸುಳ್ಳು ಕೇಸ್ಗಳನ್ನು ಹಾಕಿದ್ರು ಕೂಡ ಇವರು KRS ಪಕ್ಷ ಇವ್ರ ವಿರುದ್ಧ ಯಾವುದೇ ಅಳಕಿಲ್ದಲೆ, ಎಷ್ಟೇ ಕೇಸ್ ಹಾಕಿದ್ರು ಹೆದರ್ಕೊಳ್ದಲೆ ನಾವು ಈ ಒಂದು ವ್ಯವಸ್ಥೆಯನ್ನು ನಾಶ ಮಾಡಬೇಕು, ಒಂದು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡಲೇಬೇಕು ಅನ್ನೋ ಒಂದು ಹಪಾತಪಿಗೆ ಬಿಟ್ಬಿಟ್ಟು ನಾವು ಇವತ್ತು ಈ ಒಂದು ಕಾರ್ಯಕ್ಕೆ ಮುನ್ನಾಗ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಬೆಂಗಳೂರಿನ ನಮ್ಮ ದಕ್ಷಿಣ ಸಂಘಟನಾ ಜಿಲ್ಲೆಯ ಯುವ ಘಟಕ ಇವತ್ತು ಇಲ್ಲೇನು ಸುತ್ತಮುತ್ತ ಸಾರ್ವಜನಿಕರಿಂದ ನಮ್ಮ ಪೊಲೀಸ್ನವರು ದುಡ್ಡು ದಿವಸ ಬಂದು ವಸೂಲಿ ಮಾಡ್ತಾರೆ, ವಾರಕ್ಕೊಂದ್ಸರಿ ಬಂದು ವಸೂಲಿ ಮಾಡ್ತಾರೆ ಅಂತೇಳಿ ನಮಗೇನು ಮಾಹಿತಿ ಕೊಟ್ಟಿದ್ರು, ಆಧಾರದ ಮೇಲೆ ಇಲ್ಲಿನ ಯುವಕರು ಇವತ್ತೊಂದು ಸ್ಟಿಂಗ್ ಆಪರೇಷನ್ ಮಾಡಿ ಇವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಸ್ಟೇಷನ್ಗೆ ತಗೊಂಡ್ಬಂದಿದ್ದಾರೆ. ಸ್ಟೇಷನ್ಗೆ ಕೊಟ್ಟೆ, ಯಾಕಂದ್ರೆ ಯಾರು ಸುಲಿಗೆ ಮಾಡ್ತಾರೆ ಅವ್ರನ್ನ ಸ್ಟೇಷನ್ಗೆ ಕೊಟ್ಟಾಗ ಫಸ್ಟ್ ಅವ್ರ ಮೇಲೆ ಆಕ್ಷನ್ ತಗೊಂಡೋಗಿ ಕೂರಬೇಕು. ಅದು ಅಂದ್ರೆ ನೇರ ಕ್ರಿಮಿನಲ್ ಕೃತ್ಯ. ಅದು ಬೆದರಿಕೆ, ಎಕ್ಸ್ಟ್ರಾಕ್ಷನ್ನು, ಆಮೇಲೆ ಬ್ಲ್ಯಾಕ್ ಮೇಲು, ಇವೆಲ್ಲವೂ ಹಲವಾರು ಕ್ರಿಮಿನಲ್ ಅಂಶಗಳು IPC ಸೆಕ್ಷನ್ ಬರೋದನ್ನೆಲ್ಲ ಹಾಕಬೇಕು. ಆದರೆ ಇವ್ರನ್ನ ಈಗಾಗಲೇ ಮೊದಲನೇದಾಗಿ ಇವರಿಗೆ ಸರ್ಕಾರಿ ವಸ್ತ್ರ ಸಮಿತಿ ಅಂದರೆ ಡ್ರೆಸ್ ಕೋಡ್ ಇದೆ ಇವರಿಗೆ. ಏನಂದ್ರೆ ಇವರು ಬಟ್ಟೆ ಮೇಲೆ ಇವ್ರ ಹೆಸರು ಕಂಪಲ್ಸರಿ ಹಾಕೊಂಡೇ ಇರಲೇಬೇಕು. ಅದರಲ್ಲೂ ಒಂದು ವಯಸ್ಸಾಳಕ್ಕೆ ಒಂದು ಬಾಡಿ ಕ್ಯಾಮ್ರಾ ಕೊಟ್ಟಿರ್ತಾರೆ, ಬಾಡಿ ಕ್ಯಾಮ್ರಾ ಕಡ್ಡಾಯವಾಗಿ ಹಾಕಲೇಬೇಕು. ಇವರು ಇವೆಲ್ಲ ಇದ್ದಾಗ ಲಂಚ ತೊಗೊಳಕ್ಕಾಗಲ್ಲ ಅನ್ನೋ ಕಾರಣಕ್ಕಾಗಿ ಅವನ್ನೆಲ್ಲ ಯೂಸ್ ಮಾಡೋದಿಲ್ಲ. ಹಾಗೆ ನೇಮ್ ಪ್ಲೇಟ್ ಕಾಣಿಸ್ಬಾರ್ದು, ಅವ್ರ ಹೆಸರು ಯಾರೊಂದು ಗೊತ್ತಾಗಬಾರ್ದು ಅಂತ ಬೇರೆ ಜರ್ಕಿನ ಹಾಕೊಳ್ಳೋದು, ಈ ಥರದೊಂದಷ್ಟು ಮರೆ ಮಚ್ಚುವಂಥ ಕೆಲಸನೂ ಕೂಡ ಬುದ್ಧಿವಂತಿಕೆಯಿಂದ ಮಾಡ್ತಾರೆ.
ಆದ್ರೆ ಇವೆಲ್ಲವನ್ನು ಕೂಡ ವಸ್ತ್ರ ಸಂಹಿತೆ ಉಲ್ಲಂಘನೆ ಆಗುತ್ತೆ. ಹಾಗೆ ಈಗ ನೋಡಿ ಅವ್ರ ಹೆಸರೇ ಗೊತ್ತಿರಲ್ಲ, ನಾವು ಅವ್ರ ಹತ್ರ ಕೇಳಿ ತಿಳ್ಕೊಂಡು ಈಗ, ಯಾಕಂದ್ರೆ ಅಲ್ಲಿ ಏನು ಜರ್ಕಿನ್ ಹಾಕೊಂಡಿದ್ರು ಅವರು, ಜರ್ಕಿನ್ ಹಾಕೊಂಡಿದ್ರು, ಅವ್ರು ಯಾರು ಅಂತ ಹೆಸರು ಗೊತ್ತಿಲ್ಲ. ಸೊ ಈಗ ಅಕ್ಷರಶಃ ಕರಡ್ರ ತರ ಓಡ್ತಾ ಇದ್ರಂತ ಅವರು. ನಾಚಿಕೆ ಆಗ್ಬೇಕು ಪೊಲೀಸ್ ಇಲಾಖೆ. ಇನ್ನೊಂದು ವಿಚಾರ ಇದೆ. ಈಗ ಅವರು ಜಾಕೆಟ್ ಹಾಕೋತಾರೆ, ಒಂದು ಬ್ಲ್ಯಾಕ್ ಶೂ ಕಾಣಿಸುತ್ತೆ, ಅಂದ್ರೆ ಬ್ಲ್ಯಾಕ್ ಶೂ ಕಾಣಿಸುತ್ತೆ ಪ್ಲಸ್ ಖಾಕಿ ಪ್ಯಾಂಟ್ ಕಾಣಿಸುತ್ತೆ. ಯಾವ ವ್ಯಕ್ತಿ ಬೇಕಾದ್ರೂ ಒಂದು ಪೊಲೀಸ್ ಸ್ಟಿಕ್ಕರ್ ಅವರ ಸ್ವಂತ ವಾಹನದ ಮೇಲೆ ಹಾಕೊಂಡು ಪರ್ಸನೇಷನ್ ಅಂತೀವಿ, ಪರ್ಸನೇಷನ್ ಮಾಡ್ಕೊಂಡು ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ. ಯಾಕಂದ್ರೆ ಅಲ್ಲಿ ಕಳ್ಳರು ಇರ್ತಾರೆ, ಇಲ್ಲೂ ಕಳ್ಳರು ಇರ್ತಾರೆ, ಯಾರನ್ನಂತ ಹಿಡಿತಾರೆ. ಸೊ ಇದನ್ನ ಪೊಲೀಸರು ಫಸ್ಟ್ ಆಫ್ ಆಲ್ ಮಟ್ಟ ಹಾಕ್ಬೇಕು. ನಮ್ಗೆ ಏನ್ ಗೊತ್ತು ಇವರೇ ಅಂತ, ಈಗೇನೋ ಇವ್ರು ಕರ್ಕೊಂಡ್ ಬಂದಿದ್ದಾರೆ, ಸೊ ಪೊಲೀಸರು ಅಂತ ನಾವು ಅನ್ಕೋತೀವಿ. ಇನ್ಸಿಡೆಂಟ್ ಬಗ್ಗೆ ಒಂದು ಮಹೇಶ್, ASI ಮತ್ತೆ ರವಿಕುಮಾರ್ ASI ನಮ್ಗೆ ಯಾರು ಇವರು ಶತ್ರು ಅಲ್ಲ, ಮಿತ್ರರು ಅಲ್ಲ. ಆದ್ರೆ ಇವ್ರು ಮಾಡೋ ಕಚಡ ಕೆಲಸಗಳಿಗೆ ನಾವು ನೇರ ಯಾವುದೇ ಸಮಯ ಇರ್ಬೋದು. ಈಗ 11 ಗಂಟೆ ಆದ್ರೂ ನಾವು ನೋಡಿ ಇಲ್ಲಿಗೆ ಬಂದಿದ್ದೀವಿ, ಇಷ್ಟು ಜನ ಬಂದಿದ್ದೀವಿ, ಗೊತ್ತಿಲ್ಲ ಏನಾಗತ್ತಂತ. ಆಗ್ಲಿ ಅದು ನೋಡೋಣ ಮತ್ತೆ ಏನು ಅಂತ. ಆದರೆ ಅವ್ರು ಮಾಡೋ ಕೆಲಸ ಕಚಡ ಕೆಲಸಗಳನ್ನು ನಾವು ಜನಸಾಮಾನ್ಯರಿಗೆ ತಿಳಿಸೋದನ್ನ ನಿರಂತರವಾಗಿ ಮಾಡ್ತೀವಿ. ಮುಂಚೆನೂ ಮಾಡಿದ್ದೀವಿ, ಮುಂದೆನೂ ಮಾಡ್ತೀವಿ. ಇಷ್ಟು ಹೇಳ್ತಾ ಇದ್ದೀವಿ ನೋಡಿ. ಮತ್ತೆ ಇನ್ನೊಂದು ವಿಚಾರ ಅಂದರೆ, ಇಲ್ಲಿ ದೂರುಗಳನ್ನು ಕೊಟ್ಟರೆ ಯಾವುದೇ ಸ್ಟೇಷನಲ್ಲಿ ನಮಗೆ ಇತ್ತೀಚೆಗೆ ಒಂದು ಲಾಸ್ಟ್ ವೀಕಿಂದ ಇದಾಗಿದೆ, ಅದು ಇವಾಗ ನಾವು ಹೈಯರ್ ಇದರಲ್ಲಿ ತೊಗೊಂಡು ಹೋಗ್ತೀವಿ. ದೂರುಗಳನ್ನು ಯಾವ ಥರ ಟ್ವಿಸ್ಟ್ ಮಾಡ್ತಾರೆ ಮತ್ತು ಎಷ್ಟು ಡೈಲ್ಯೂಟ್ ಮಾಡ್ತಾರೆ ಅಂತ ನಾನೊಂದು ಈ ವಾರದಲ್ಲೇ ಮುಂದೆ ಬರ್ತೀನಿ. ಯಾಕಂದರೆ ನಮ್ಗೆ ಇನ್ನೂ ಒಂದು ಕೆಲಸಗಳನ್ನು ಮಾಡೋದಿದೆ. ಯಾರು ಅಧಿಕಾರಿ ಇದನ್ನು ಡೈಲ್ಯೂಟ್ ಮಾಡಿದಾನ ಅವನ ಮೇಲೆ ನಾವು ಕಾನೂನಲ್ಲಿ ಅವಕಾಶ ಇದೆ, ಅದಕ್ಕೆಲ್ಲ ರೆಡಿ ಮಾಡಿದ್ದೀವಿ. ಅವ್ರ ಮೇಲೆ ದೂರು ಕೊಟ್ಟ ಮೇಲೆ ನಾವು ಲೈವ್ ಮಾಡಿ ನಿಮ್ಗೆ ತಿಳಿಸ್ತೀವಿ. ಈಗ ಮುಂದೆ ಅದನ್ನು ರೇಮಿಗೆ ಕಂಟಿನ್ಯೂ ಮಾಡಿ. ಏನು ಜಾಸ್ತಿ ಹೇಳಿ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಾರೆ. ಇಲ್ಲಿ ಕುಮಾರಸ್ವಾಮಿ ಲೇಔಟ್ ಒಂದೇ ಅಂತಲ್ಲ, ಇಡೀ ಬೆಂಗಳೂರು ಎಲ್ಲ ಕಡೆ ವಸೂಲಿ ಕಾರ್ಯಕ್ರಮ ನಡೀತಾನೆ ಇದೆ ನಿರಂತರವಾಗಿ. ನಾವು ಯುವ ಘಟಕ ಅಂದರೆ ನಮ್ಮ ಸಾಗರ್ ಆಗಿರ್ಬೋದು, ಇವರು ಆಮೇಲೆ ಕಾರ್ಯದರ್ಶಿಗಳು ಇವರು ಎಲ್ಲರೂ ನಾವೊಂದು ಪ್ಲ್ಯಾನ್ ಮಾಡಿ, ಪ್ಲ್ಯಾನ್ ಅಂದರೆ ಜನಗಳು ನಮಗೆ ಮಾಹಿತಿ ಕೊಟ್ಟಿರೋದು, ಅಂದರೆ ನಮಗೆ ಈ ಥರ ಶೋಷಣೆ ಆಗ್ತಿದೆ, ನಮಗೆ ಬಂದು ಎದುರಿಸ್ತಾ ಇದ್ದಾರೆ. ಇದು ಬೀದಿ ಬದಿ ವ್ಯಾಪಾರಗಳಿಗೆ ಮಾತ್ರ ಅಲ್ಲ, ಇವನ್ ಯಾರು ರೆಸ್ಟೋರೆಂಟು ಇದನ್ನ ಮಾಡ್ತಿದ್ದಾರೆ ಅವ್ರಿಗೂ ಬೇಕರಿ ಆಗಿರ್ಬೋದು, ಯಾರು ತಿಂಗಳ ಬಾಡಿಗೆ ಕಟ್ಕೊಂಡು ಟ್ಯಾಕ್ಸ್ ಕಟ್ಕೊಂಡು ಯಾರು ವ್ಯಾಪಾರ ಮಾಡ್ತಿದ್ದಾರೆ ಅವ್ರಿಗೂ ಇವರು ಸಮೇತ ವಸೂಲಿ ಮಾಡ್ತಾ ಇರೋದು. ಇವ್ರು ಏನಾದರೂ ಕೊಟ್ಟಿಲ್ಲ ಅಂದರೆ ಅಲ್ಲಿ 10 ಗಂಟೆ ಆದಮೇಲೆ ಏನೇ ಒಂದು ಕ್ರೈಮ್ ಆದರೂ ಇವ್ರು ಹೋಗಲ್ವಂತೆ. ಇದು ನಮಗೆ ಬಂದಿರೋವಂಥ ಮಾಹಿತಿ. ವಾರಕ್ಕೆ 300 ರೂಪಾಯಿ ಶನಿವಾರ ಹೊತ್ತು. ಈ ಮಾಹಿತಿ ಮೇಲೆ ನಾವು ಇವತ್ತು ಕಾರ್ಯಾಚರಣೆ ನಾವು ಇವತ್ತು ಮಾಡಿರೋದು. ಇವತ್ತು ಪ್ರತಿಯೊಂದು ಅವ್ರು ಎಲ್ಲೆಲ್ಲಿ ಹೋಗ್ತಿದ್ದಾರೆ, ಏನೇನು ಮಾಡ್ತಿದ್ದಾರೆ ಎಲ್ಲ ವೀಡಿಯೋಗಳು ಆಗಿದೆ. ಕೊನೆಗೆ ಇನ್ನೇನು ಸ್ಟೇಷನ್ ಪಕ್ಕದಲ್ಲೇ ಸ್ಟೇಷನ್ ಇದೆ, ಅಂದರೆ ಸ್ಟೇಷನ್ ರೋಡಲ್ಲೇ ಪಾರ್ಕ್ ಮುಂದೆ ಮಾಡ್ತಿರೋರ ಹತ್ರ ವಸೂಲಿ ಮಾಡ್ತಿರೋದು. ಇವ್ರೇನು ಕಳ್ಳರು ಥರ ಒಂದು ಕಡೆ ಹೋಗಿ ನಿಂತ್ಕೊತಾರೆ, ಅಲ್ಲಿ ಯಾರು ಒಬ್ಬ ಹುಡುಗ ಕೆಲಸ ಮಾಡ್ತಾನೆ ಅವ್ನು ತಂದು ಕೊಡಬೇಕು ಇವ್ರಿಗೆ. ನಾವು ರೆಡ್ ಹ್ಯಾಂಡಾಗಿ ಹಿಡಿದಾಗ ಇವ್ರು ಮಾಡಿರೋ ಕೆಲಸ ಏನಂದರೆ, ಅವ್ರ ಹೆಸರು ಹೇಳೋಕ್ಕೂ ಇದು ರೆಡಿ ಇಲ್ಲ. ಈ ಸಾರ್ವಜನಿಕರ ಮೇಲೇ ನಮ್ಮ ಮೇಲೆ ಗಾಡಿ ಹತ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ASI ಓಡಾಗಿದ್ದಾರೆ. ಇಲ್ಲಿ ಪೊಲೀಸರು ಕಳ್ಳರನ್ನ ಹಿಡಿಬೇಕಾ ಅಥವಾ ನಾವುಗಳು ಪೊಲೀಸರನ್ನ ಹಿಡಿಬೇಕಾ ಅದು ಗೊತ್ತಾಗ್ತಾ ಇಲ್ಲ. ಈ ಕುಮಾರಸ್ವಾಮಿ ಲೇಔಟಲ್ಲಿ ಆಗ್ತಾ ಇರುವಂಥ ಅನ್ಯಾಯಗಳು, ಆಮೇಲೆ ಇಲ್ಲಿ ಆಗ್ತಾ ಇರುವಂಥ ದಬ್ಬಾಳಿಕೆ ದೌರ್ಜನ್ಯಗಳ ವಿರುದ್ಧ ನಾವು ಸಾಕಷ್ಟು ಇಟ್ಕೊಟ್ಟಿದ್ದೀವಿ. ಅಮಾಯಕರನ್ನ ಇವರು ಕೇಸ್ ಹಾಕಿ FIR ಮಾಡಿ 2 ತಿಂಗಳು 3 ತಿಂಗಳಾದರೂ ಹೇಳಲ್ಲ. ಇಲ್ಲಿ ಇವ್ರಗಳ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಅದು ಏನಾಗುತ್ತೆ ಅನ್ನೋದು ನಾವು ಮುಂದಿನ ಇದರಲ್ಲಿ ನಾವು ನೋಡಬೇಕು. ಇವತ್ತು ಏನಾಗಿದೆ, ಈ ಸಾರ್ವಜನಿಕರು ನಮ್ಗೇನು ಸಪೋರ್ಟಿಗೆ ಬಂದಿರೋದು, ಸಾರ್ವಜನಿಕರು ಅಷ್ಟೇ. ನಮ್ಮ ಈ ಪೊಲೀಸು ರವಿಕುಮಾರ್ ASI ಮತ್ತು ಮಹೇಶ್ ದಫೇದಾರ್ ಇವ್ರನ್ನ ಹಿಡಿಯೋಕ್ಕೆ ನಮ್ಗೆ ಹೆಲ್ಪ್ ಮಾಡಿದಂಥ ಸಾರ್ವಜನಿಕರಿಗೆ ತುಂಬ ಅಭಿನಂದನೆ ತಿಳಿಸ್ತೀವಿ. ಇದೇ ಥರ ನೀವುಗಳು ಸಪೋರ್ಟ್ ಮಾಡಿ ಈ ಥರ ಮುಂದಿನ ಕಾರ್ಯಾಚರಣೆಗಳಿಗೆ ಅಥವಾ ಎಲ್ಲೆಲ್ಲಿ ಶೋಷಣೆ ಆಗ್ತಿದೆ ನೀವು ನಿಂತ್ಕೊಂಡು ಮಾತಾಡಬೇಕು. ನೀವು ಕ್ವಶನ್ ಕೇಳಬೇಕು. ನೀವು ಕ್ವಶನ್ ಇವಾಗ ಕೇಳಿಲ್ಲ ಅಂದರೆ ಮುಂದೆ ನಿಮ್ಮ ಮೇಲೆ ಅಮಾಯಕ ಯಾರಿರ್ತಾರೆ, ಯಾರು ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋಕೆ ಬರ್ತಾನೆ ಅವನ ಮೇಲೆ ಕೇಸ್ ಬೀಳುತ್ತೆ. 100% ಕೇಸ್ ಬೀಳುತ್ತೆ. ಇವಾಗ ನಮ್ಮ ಮೇಲೆ ಏನೇನಾಗ್ತಾರೆ ಅಂತ ನಮಗೆ ಗೊತ್ತಿಲ್ಲ ಇನ್ನು. ಈಗ ನಾನು ಈ ವಿಷಯನ ನಮಗೆ ನಮ್ಮ ಕಾರ್ಯಕರ್ತರು ಇದು ಅವ್ರನ್ನ ಯಾರು ಬೀದಿ ಅಂಗಡಿಗಳ ಹತ್ರ ಇರೋ ಹತ್ರ ಪೊಲೀಸ್ನವರು ಕರ್ತವ್ಯದ ಹೆಸರಿನಲ್ಲಿ ಇವತ್ತು ಲಂಚ ತಗೊಳ್ತಾ ಇದ್ರು, ಎದುರುಗಡೆ ಅಂಗಡಿ ವಸೂಲಿ ಮಾಡ್ತಾ ಇದ್ರು. ಇದನ್ನ ಸುಲಿಗೆನೂ ಅಷ್ಟೇ ಬ್ಲಾಕ್ ಮೇಲ್ ಎಲ್ಲ ಮಾಡ್ತಾ ಇದ್ರು. ಇದನ್ನ ತಕ್ಷಣಕ್ಕೆ ನಮ್ಮ ಏನು ಪೊಲೀಸ್ನವರೇ ಕಳ್ಳರ ತರ ಓಡ್ ಬಂದು ಸ್ಟೇಷನ್ಗೆ ಇದು ಬಂದ್ರು. ಅದ ತಕ್ಷಣ ನಾನು DCP ರಾಹುಲ್ ಅವರಿಗೆ, ಈ ಬೆಂಗಳೂರು ದಕ್ಷಿಣ ವಿಭಾಗದ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸು ಪೊಲೀಸ್ ಆಯುಕ್ತರಿಗೆ ನಾನು ಫೋನ್ ಮಾಡಿ ಕೇಳಿದ್ರೆ ರಾಹುಲ್ ಅವರು ಏನ್ ಹೇಳ್ತಾರೆ, ನೀವೇನು ಪ್ರೈಮ್ ಮಿನಿಸ್ಟರ್ ನೀವು ಸ್ಟೇಷನ್ಗೆ ಹೋಗಿ ಮಾಡೋಕ್ಕೆ ಅಂತ ಕೇಳ್ತಾರೆ. ನಾಚಿಕೆ ಆಗ್ಬೇಕು IPS ಆಫೀಸರ್ ಇಂತ ಮಾತಾಡೋದಕ್ಕೆ. ತಮ್ಮ ಸಿಬ್ಬಂದಿ
ಸುಲಿಗೆ ಮಾಡ್ತಿದ್ದಾರೆ ಅಂತ ಮಾಹಿತಿ ಕೊಟ್ಟರೆ ಯಾರೇ ಅವರು ಕೊಟ್ಟರೆ ನಾನು ತಕ್ಷಣ ಸಸ್ಪೆಂಡ್ ಮಾಡ್ತೀನಿ. ಅವ್ರ ಮೇಲೆ ಸೆಕ್ಷನ್ ಆಗಿ IP ಸೆಕ್ಷನ್ ಅಲ್ಲಿ ಏನು ಬರುತ್ತೆ ಅಪರಾಧ ಅದನ್ನ ಅಪ್ಲೈ ಮಾಡಿ ನಾವು FIR ಹಾಕಿ ಅವ್ರನ್ನ ಜೈಲಿಗೆ ಕಳಿಸ್ತೀನಿ ಅಂತ ಎದೆ ತಟ್ಕೊಂಡು ಹೇಳ್ಬೇಕಾದಂತ DCP ರಾಹುಲ್ ಅವರು ಒಂದು ರೀತಿಯಲ್ಲಿ ತಮ್ಮ ಬಂಡವಾಳ ಎಲ್ಲಿ ಹೊರ ಬಂದ್ಬಿಡ್ತು ಇದಾಗುತ್ತೆ ಆಗಿದೆ ಅನ್ನೋಂಥ ಒಂದು ಇದರಲ್ಲಿ ಫೋನ್ ಕಟ್ ಮಾಡ್ತಾರೆ. ಇದು ಇಂಥ IPS ಆಫೀಸರ್ಗಳ ಭ್ರಷ್ಟರನ್ನ ಇಂಥ ರಕ್ಷಣೆ ಮಾಡೋ ಇರೋವರೆಗೂ ಈ ವ್ಯವಸ್ಥೆ ಸರಿಯಾಗಲ್ಲ. KRS ಪಕ್ಷ ಮುಂದಿನ ದಿನಗಳಲ್ಲಿ ಇದನ್ನ ವ್ಯವಸ್ಥೆ ಸರಿ ಮಾಡೇ ಮಾಡುತ್ತೆ. ಆದರೆ ನೀವು ಜನ ಸಹಕಾರ ಕೊಡಬೇಕು. ಸಾರ್ವಜನಿಕರು ನೀವು ಎಲ್ಲಿವರೆಗೂ KRS ಪಕ್ಷಕ್ಕಿಂತ ಜೊತೆಯಲ್ಲಿ ಸೇರಿಕೊಂಡು ನಾವು ಇವ್ರು ಮಾಡ್ತಿದ್ದಾರೆ, ನಾವು ನಿಂತ್ಕೊಂಡು ಜೊತೆಲಿ ಮಾಡಬೇಕು, ಕೈ ಜೋಡಿಸ್ಬೇಕು, ನಾವು ಸದಸ್ಯರಾಗಬೇಕು ಅಂತ ನೀವು ಯಾವಾಗ ಎಲ್ಲಿವರೆಗೂ ಮುಂದೆ ಬರೋದಿಲ್ವಾ ಅಲ್ಲಿವರೆಗೂ ಇದನ್ನ ತಾತ್ವಿಕ ಅಂತ ಕಾಣಿಸೋಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಾವು ಸಾರ್ವಜನಿಕರಿಗೆ ಕರೆ ಕೊಡ್ತಾ ಇದ್ದೀವಿ. ಈಗ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಇದು ಮಾಡ್ತೀವಿ. ಈಗ ಇದ್ರ ಬಗ್ಗೆ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದೀವಿ. ಈಗ ಒಂದು ರೈಟಿಂಗ್ ಅಲ್ಲಿ ಅದ್ರ ಬಗ್ಗೆ ಏನು ಅವರು ಲಂಚ ತಗೊಂಡು ಇದು ಮಾಡಿದ್ರು ಅದನ್ನ ನಾವು ಒಂದು ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀವಿ. ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ತಿಳಿಸ್ತೀವಿ. ನಾವು ನಮಸ್ಕಾರ. ಗುರು ಎತ್ಕೊಂಡು ಹೋಗ್ಬಿಟ್ರು ಏನು ಕತೆ ಹೋಗ್ಬಿಟ್ಟು ಎತ್ಕೊಂಡ್ಬಿಟ್ರು ಗಾಡಿನ ಇಲ್ಲಿ ಬಿಟ್ಟಿದ್ದೆ ಎತ್ಕೊಂಡ್ಬಂದ್ಬಿಟ್ಟು ಹೋಗಿ ಇಲ್ಲ ಲೈವ್ ಹೋಗ್ತಾ ಇದೆ ಸರ್. ಲೈವ್ ಹೋಗ್ತಾ ಇದೆ ಸರ್. ಕಂಪ್ಲೇಂಟ್ ಕೊಡೋದಾದ್ರೆ ಕೊಡಬೇಕು. ಕಂಪ್ಲೇಂಟ್ ಕೊಡಕ್ಕೆ ನಿಮ್ಗೆ ಸೇಫ್ಟಿ ಪೊಲೀಸ್ ಹೇಳೋದು ಅರ್ಥ ಆಗ್ತಾ ಇದೆಯಾ? ನಾನು ಗೌರವ ಕೊಡ್ತಾ ಇದ್ದೀನಿ, ಮತ್ತೆ ಬೇರೆದೆಲ್ಲ ಆಗ್ತದೆ. ಪ್ರೆಮಿಸಿಸ್ ಅಲ್ಲಿ ನಿಮ್ದು ಏನಾದ್ರು ಸಮಸ್ಯೆ ಇದ್ರೆ ಕಂಪ್ಲೇಂಟ್ ಕೊಡಿ, ಕಂಪ್ಲೇಂಟ್ ತಗೋತೀವಿ. ಅದು ಬಿಟ್ಟು ಮತ್ತೇನಾದ್ರೂ ಆಯ್ತು ಅಂದ್ರೆ ಬೇರೆ ಏನಿಲ್ಲ, ಇವೆಲ್ಲ ಬೇಡ, ಇವೆಲ್ಲ ಅವಶ್ಯಕತೆ ಇಲ್ಲ, ಇವೆಲ್ಲ ಅವಶ್ಯಕತೆ ಇಲ್ಲ. ಪೊಲೀಸೇ ಸೇಫ್ಟಿ, ನಾನೇ ಸೇಫ್ಟಿ. ನಾನ್ ಬರ್ಕೊಡ್ತೀನಿ ನಿಮ್ಗೆ, ನಾನೇ ಬರ್ಕೊಡ್ತೀನಿ ಅನ್ನಲ್ಲ, ನಾನ್ ಬರ್ಕೊಡ್ತೀನಿ. ಏನ್ ಬರ್ಕೊಡ್ತೀನಿ? ನಾನೇ ಪೊಲೀಸ್. ಇಡೀ ಕುಮಾರಸ್ವಾಮಿ ಲೇಔಟ್ ಯಾರಿಗೆ ಏನೇ ಸಮಸ್ಯೆ ಆದ್ರೂ ನಮ್ಗೆ ಬರ್ಬೇಕು ಕಂಪ್ಲೇಂಟ್. ನಾವೇ ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇದ್ದೀನಿ, ನೀವು ಕಂಪ್ಲೇಂಟ್ ಕೊಡ್ತೀರಾ, ನಾನು ಕಂಪ್ಲೇಂಟ್ ತಗೋತೀನಿ. ಅದು ಬಿಟ್ಟು ನೀವು ಒಂದೇ ಒಂದು ಮಾತು ಅತ್ತಾಗಿತ್ತಾಗ ಆಡಿದ್ರು ನಾನು ಇಲ್ಲಿ ಇಷ್ಟು ಜನದ ಮೇಲೂ ನಾನು FIR ಮಾಡ್ತೀನಿ. ಯಾಕೆ ಗೊತ್ತಾ? ನಾನು ಹೇಳ್ತಾ ಇದ್ದೀನಿ, ದೂರ್ ಕೊಟ್ರೆ ನಾನು ದೂರ್ ತಗೊಂತೀನಿ. ಅದ್ರಲ್ಲಿ ಏನು ಇಲ್ಲ, ಇವೆಲ್ಲ ಬೇಡ, ಈ ಮಾತನಾಟಗಳೆಲ್ಲ ಬೇಡ ನಮ್ಮ ಹತ್ರ. ನಿಮ್ಗೆ ಅವೆಲ್ಲ ಬೇಡ. ನೀವು ಕಂಪ್ಲೇಂಟ್ ಕೊಟ್ರೆ ನಾನು ಕಂಪ್ಲೇಂಟ್ ತಗೊಂತೀನಿ. 10 ಬಾರಿ ಹೇಳಿದ್ದೀನಿ. ವಿಡಿಯೋ ಮಾಡಿದ ಇವ್ರದೆಲ್ಲ ಪ್ರತಿಯೊಬ್ಬರದ್ದು ವಿಡಿಯೋ ಮಾಡಿ ನಾನು ತೋರಿಸ್ತೀನಿ ಏನು ಅಂತ ಹೇಳಿ. ಇದೇನು ಪೊಲೀಸ್ ಸ್ಟೇಷನ್? ನಿಮ್ ಇಷ್ಟ ಬಂದಂಗೆ ಆಡ್ತೀರಾ ನೀವೆಲ್ಲ? ನಿಮ್ ದೂರ್ ಕೊಟ್ರೆ ನಾನು ತಗೊಂತೀನಿ. ಬೇರೆ ಇನ್ನೇನು ಮಾತಾಡ. ಈಗ ಇವ್ರದೆಲ್ಲ ವಿಡಿಯೋ ಮಾಡಿ ವಿತ್ ವಿಡಿಯೋ ಮಾಡಿ ನಾನು ತೋರಿಸ್ತೀನಿ ಇವ್ರಿಗೆ ಏನು ಅಂತ. ಒಂದ್ ನಿಮಿಷ ಪೊಲೀಸ್ ಸ್ಟೇಷನ್ ನಿಮ್ ದೊಂಬರಾಟ ಆಡ್ತೀರಾ? ನಿಮ್ ದೂರ್ ಕೊಟ್ರೆ ನಿಮ್ ದೂರ್ ತಗೋತೀವಿ ನಾವು. ಬೇರೆ ಏನು ಮಾತಾಡ, ಕೊಟ್ರೆ ನಾವು ದೂರ್ ತಗೋತೀವಿ. ಬೇರೆ ಏನು ಮಾತಾಡ. ಇವ್ರದೆಲ್ಲ ತಗೋರಿ, ನನಗೆ ಗೊತ್ತಿಲ್ಲ, ತೋರಿಸ್ತೀನಿ. ನಾವು ಎಲ್ಲ ಪೊಲೀಸ್ ಸ್ಟೇಷನ್ ಅಂದ್ರೆ ನಿಮ್ ಇಷ್ಟ ಬಂದ ಬಂದಂಗೆ ಆಡ್ತೀರಲ್ಲ ಪೊಲೀಸ್ ಸ್ಟೇಷನ್ ಒಳಗಡೆ. ನಿಮ್ ದೂರ್ ತಗೊಳ್ಳ ಬೇಕಾದ್ರೆ ಮಾಡಿ, ದೂರ್ ಕೊಡಕ್ಕೆ ಬಂದಿದೀವಲ್ಲ. ಇವೆಲ್ಲ ಎಂತಕ್ ಬೇಕು ಈ ಮಾತುಗಳು? ನಿಮ್ಮ ಕಂಪ್ಲೇಂಟ್ ಕೊಟ್ರೆ ನಾವು ಕಂಪ್ಲೇಂಟ್ ತಗೋತೀವಿ. ಅದೆಂತ ಬೇಕು? ಯಾಕೆ ಬೇಕು? ಏನ್ ಬೇಕು ಅಂತ ಅದೇ ಹೇಳ್ತಾ ಇದೀನಲ್ಲ. ಇಷ್ಟು ಜನ ಗುಂಪು ಕಟ್ಕೊಂಡು ಪೊಲೀಸ್ನವ್ರು ಎದುರಿಸ್ತಾ ಇದ್ದೀರಾ ನೀವು? ಮತ್ತೆ ಇದೆಲ್ಲ ಇದು ಎಂತ ಬೇಕು? ಸಾಕ್ಷಿ ಹೇಳಿದೀವಿ, ಕಂಪ್ಲೇಂಟ್ ಕೊಡಿ ಅಂತ. ಸಾಕ್ಷಿ ಕಂಪ್ಲೇಂಟ್ ಕೊಡಿ ಅಂತ ನೀವು ಜನನ ಕರ್ಕೊಂಡು ಪೊಲೀಸ್ನವ್ರಿಗೆ ಧಮಕಿ ಹಾಕ್ತೀರಾ? ಕಂಪ್ಲೇಂಟ್ ಕೊಡು, ಕಂಪ್ಲೇಂಟ್ ಕೊಡು. ಮಾಡಿದ್ದಾನೆ ತೋರಿಸು ನೀನು. ಕಂಪ್ಲೇಂಟ್ ಕೊಡು, ಕಂಪ್ಲೇಂಟ್ ಕೊಡು. 100 ಸತಿ ಹೇಳಿದ್ದೀವಿ, ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ವಿ. ಅವರು ಕಳ್ತನ ಮಾಡಿದ್ದಾರೆ ಅಲ್ವಾ? ಕಂಪ್ಲೇಂಟ್ ಕೊಡು, ಕಂಪ್ಲೇಂಟ್ ಕೊಡು. ಬೇರೆ ಉತ್ತರ ಬೇಡ. ಐ ವಾಂಟ್ ಕಂಪ್ಲೇಂಟ್. ನಿಮ್ ಮನೆ ಕಳ್ತನ ಮಾಡಿದ್ದಾರೆ ಅಲ್ವಾ? ಕಂಪ್ಲೇಂಟ್ ಕೊಡು. ಯಾಕೆ ಕೊಟ್ಟಿಲ್ಲ ಕಂಪ್ಲೇಂಟ್ ನೀನು? ಕಂಪ್ಲೇಂಟ್ ಕೊಡು. ನಾಟಕಗಳು ಆಡ್ಕೊಂಡು ನಿಮ್ಮನ್ನು ಕನ್ಸಲ್ಟ್ ಜನ ಬರ್ತೀರಾ, ಎದುರಿಸ್ತೀರಾ ಪೊಲೀಸ್ನವ್ರು? ಯಾರು ಎದುರಿಸ್ತಾರ ಸರ್? ಯಾರು ಎದುರಿಸ್ತಾರ? ಕಂಪ್ಲೇಂಟ್ ಕೊಡ್ಬೇಕಷ್ಟೇ.
ಪೊಲೀಸ್ ಬಂದು ವಸೂಲಿ ಮಾಡಿ ಕಂಪ್ಲೇಂಟ್ ಕೊಡ್ಬೇಕು. ಕಂಪ್ಲೇಂಟ್ ಈ ಕಂಪ್ಲೇಂಟ್ ಕೊಡಿ ಅಂತ. ಇನ್ಫಾರ್ಮೇಶನ್ ನಾನು ಕೊಡ್ತೀನಿ ಕಂಪ್ಲೇಂಟ್ ಕೊಡ್ಬೇಕಷ್ಟೇ. ಗಾಡಿ ಕಂಪ್ಲೇಂಟ್ ಕೊಡಿ ಅಂದ್ರೆ ಕಂಪ್ಲೇಂಟ್ ಕೊಟ್ಟು ಯಾರು ಮಾಡ್ತೀರಾ? ನಾಳೆ ಕೊಟ್ರೆ ಹೋಗಿ, ನಾಳೆ ಬರೋ. ನಿಮ್ ಗೌರವ ಕೊಡ್ತೀವಲ್ಲ ಅದಕ್ಕೆ ನೀವೆಲ್ಲ ನಿಮ್ ಬಗ್ಗೆ ರೆಸ್ಪೆಕ್ಟ್ ಇದೆ, ಕಂಪ್ಲೇಂಟ್ ಕೊಡಿ. ನಾವು ಬೇರೆ ಮಾತಾಡ್ಬಾರ್ದು. ಯಾರು ಗೊತ್ತು ನಿಮ್ಮ ದಯಮಾಡಿ ಲವ್ ಕಾಸ್ಟ್ ವಿಶ್ವಾಸದಲ್ಲಿ ನಾವು ನೀವು ಕೇಳಿದ್ ಮಾಡ್ಕೊಡ್ತೀವಲ್ಲ ಅದಕ್ಕೆ ಇದೆಲ್ಲ ನಿಮ್ದು. ಕಂಪ್ಲೇಂಟ್ ಕೊಡಿ ಇವ್ರೆ. ಕಂಪ್ಲೇಂಟ್ ಕೊಡ್ಬೇಕು ನೀವು. ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟ್ ಕೊಡದೆ ಏನು ಯಾಕೆ ಮಾತಾಡಂಗಿಲ್ಲ. ಮಾಡ್ತೀರಾ? ಕಂಪ್ಲೇಂಟ್ ಕೊಡಿ. ಇದೆಯಾ ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟ್ ಕೊಡೋದು ಇವೆಲ್ಲ ಇದೆಯಾ ಮಾಡಿ ಅಂತ ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟ್ ಒಂದು ಕೊಡೋದು ಎಲ್ಲ ಮಾಡ್ತೀರಾ ನೀಟಾಗಿ ಕೊಡಿ. ಕಂಪ್ಲೇಂಟ್ ಕೊಟ್ಟು ಮಾತಾಡ್ಬೇಕು. ಏನ್ ಗಂಟೆ ಆಗಿದೆ ಕೊಡಿ ಮಾಡ್ತಾರೆ. ನಿಮ್ ಇಷ್ಟ ಬಂದಂಗೆ ವಿಡಿಯೋ ಮಾಡೋದು, ನಿಮ್ ಇಷ್ಟ ಬಂದಂಗೆ ಎಫ್ಐ ಹಾಕೋದು. ಏನ್ ಬೇಕು ವಿಡಿಯೋ? ನಮ್ಮಲ್ಲಿ ಫುಟೇಜ್ ಸರ್ ಕೊಡ್ತೀರಾ? ಯಾಕೆ ಕೊಡ್ತಾರೆ? ಎಲ್ಲರೂ ಕೊಡ್ತಾರೆ. ಏನು ಕೊಡ್ತಾರೆ ನಿಮ್ಗೆ? ಎಂತಕ್ಕೆ ನೀವು ಅಥಾರಿಟಿನಾ? ಹೋದ್ರು ಅಥಾರಿಟಿ ಗೊತ್ತಿಲ್ವಾ ಅದು? ಏನ್ ಸರಿ ಇಲ್ಲ ಅಂತಾರೆ? ಒಂದು ವಿಡಿಯೋ ಮಾಡಿ ನಾನು ಕೊಡ್ತೀನಿ ಕಂಪ್ಲೇಂಟ್ ಇವ್ರದ್ದು ಬರ್ಲಿ ನೋಡೋಣ. ಕಂಪ್ಲೇಂಟ್ ನಾವು ನಮ್ಮ ಕಂಪ್ಲೇಂಟ್ ಅವ್ರು ನೋಡೋಣ. ಇವೆಲ್ಲ 10 ಜನ ಕರ್ಕೊಂಡ್ ಬರೋದು ವಿಡಿಯೋ ಮಾಡೋದು ನಮ್ಗೆ ಬಡವಿಂದ. ಮಾತ್ರ ಸ್ಪೆಷಲ್ ಆಗಿ ನ್ಯಾಯ ಕೊಡ್ತಾರೆ. ಯಾರು ಕಂಪ್ಲೇಂಟ್ ಕೊಟ್ಟವ್ರಿಗೆ ಯಾರಿಗೂ ನ್ಯಾಯ ಕೊಟ್ಟಿಲ್ಲ. ಕಂಪ್ಲೇಂಟ್ ಕೊಟ್ಟವ್ರಿಗೆ ಯಾರು